ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಈಗ ನೋಡಿ, ಚಿಕ್ಕಡೆಕಾಯಿ ಅದೆಲ್ಲ ಬಿಡಿಸ್ಕೊಂಡು ಬಂದಿದ್ವಲ್ಲ, ಅವನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹುಳ ಎಲ್ಲ ಇತ್ತು. ನಾನು ನಮ್ಮಮ್ಮ ಇಷ್ಟೊತ್ತು ಕೂತ್ಕೊಂಡು ಅವನ್ನೆಲ್ಲ ಡಿವೈಡ್ ಮಾಡ್ಕೊಂಡು, ಹುಳ ಬಿದ್ದಿರೋದು ಎಲ್ಲ ಕಾಯಿ ಇರುತ್ತಲ್ಲ, ಅದನ್ನೆಲ್ಲ ನಮ್ಮಮ್ಮ ಡಿವೈಡ್ ಮಾಡಿಕೊಡ್ತು. ಆದ್ರೂ ಇದು ನೋಡಿ ನೋಡಿ ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಳ ಬಿದ್ದಿದೆ ಕಾಯಿಗೆ. ಅದು ಮೆಡಿಷನ್ ಏನಾದರೂ ಹಾಕ್ಬೋದು, ಆದರೆ ತಿನ್ನೋ ಅಂಥ ಪದಾರ್ಥ ಹಾಕೋದು ಬೇಡ ಅಂತ ಹುಳ ಬಿದ್ದಿರೋದು ಎಲ್ಲ ಡಿವೈಡ್ ಮಾಡಿಕೊಂಡು ಚೆನ್ನಾಗಿರೋದು ಈ ರೀತಿ ಮಾಡ್ಕೊಂಡು ತಿನ್ನೋಣ ಅಂತ ಹಂಗೆ ಬಿಟ್ಟಿದ್ದೀವಿ ಬಳ್ಳಿಯಲ್ಲಿ. ಆದರೆ ಇದು ಅದೆಂತ ನಮ್ಮ ಕಡೆ ಗಂಡು ಚಿಕ್ಕಡೆಕಾಯಿ ಅಂತಂದು ಚಿಕ್ಕಡೆಕಾಯಿ ಅಂತಂದು ಅಂತಾರೆ. ಸೊ ಅದು ಒಂದು ಗುಚ್ಚು ಥರ ಬಿಡುತ್ತಲ್ಲ, ತುಂಬ ಬಿಡ್ತವೆ. ಈ ಮಧ್ಯೆ ಸ್ವಲ್ಪ ಚಿಕ್ಕದೆ ಬಳ್ಳಿ ಅದು, ಆದ್ರೂ 2 ಮನೆಗೆ ಆಗೋಷ್ಟು ಬಿಡ್ತವೆ. ಸೊ ಒಂದಿನ ಸಾಂಬಾರು, ಒಂದಿನ ಪಲ್ಯ ಈ ರೀತಿ ಮಾಡ್ಬೋದು. ಸೊ ಸ್ವಲ್ಪ ನಮ್ಮ ಪರಿಚಯ ಇರೋ ಅಂಥವ್ರಿಗೆಲ್ರಿಗೂ ಕೊಡ್ತಾ ಇರ್ತೀವಿ ಹೇಳ್ರಿ, ಬರೀ ನಾವೇ ಮಾಡ್ಕೊಂಡು ತಿನ್ನಲ್ಲ. ಯಾಕಂದರೆ ಯಾವುದೇ ಒಂದು ಅತಿ ಆದರೆ ಅಮೃತ ಕೂಡ ವಿಷ ಅಂತಾರಲ್ಲ, ಬರೀ ಅದನ್ನೇ ತಿಂತ ಕೂರಕ್ಕೂ ಆಗಲ್ಲ. ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ನಮಗೂ ಮನಸ್ಸೊಪ್ಪಲ್ಲ. ತಿಂದು ಅದು ತಿನ್ನೋಕ್ಕೆ ಆಗಲ್ಲ, ಆ ರೀತಿ ಬೋರ್ ಹೊಡೆದ್ಬಿಡುತ್ತೆ. ಅದಕ್ಕೆ ಅವ್ರಿಗೂ, ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ರಿಗೂ ಕೊಡ್ತೀವಿ ಸ್ವಲ್ಪ. ಹಾಗೆ ವಾರಕ್ಕೆ 1 ಸಾರಿ 2 ಸಾರಿ ನಾವು ಮಾಡ್ತಾ ಇರ್ತೀವಿ. ಈಗ ನೋಡಿ, ಅಷ್ಟು ನಾನು ಚಿಕ್ಕಡೆಕಾಯಿನ ಎಲ್ಲ ಕಟ್ ಮಾಡಿದ್ದೀನಿ. ಹಾಗೆ ಇದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರಲ್ಲೂ ಕರೀತಾರೆ. ಇದನ್ನು ಹಿತ್ಲವರೆಕಾಯಿ ಅಂತಾರೆ, ಮತ್ತು ಇನ್ನೊಂದು ಅದೇನೋ ಅಂತಾರಪ್ಪ. ನಮ್ಮ ಕಡೆ ಮಾತ್ರ ಚಿಕ್ಕಡೆಕಾಯಿ ಅಂತೀವಿ, ಹಿತ್ಲವರೆಕಾಯಿ, ನೆಲ್ಲವರೆಕಾಯಿ ಅಂತಾರೆ ಕರೆಕ್ಟು. ಆ ರೀತಿ ನನಗೆ ಕಾಮೆಂಟ್ ಮಾಡಿ ಹೇಳ್ತಾ ಇರ್ತಾರೆ. ನಮ್ಮ ಕಡೆ ಮಾತ್ರ ಇದನ್ನು ಚಿಕ್ಕಡೆಕಾಯಿ ಅಂತಂದೇ ಕರೆಯೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ತಿನ್ನೋ ಅಂಥದ್ದು ಚಪಾತಿ ಮಾತ್ರ ಚಿಕ್ಕಡೆಕಾಯಿ ಪಲ್ಯಕ್ಕೆ. ದೋಸೆಗೆ ಮಾಡಿಕೊಟ್ರೆ ತಿನ್ನಲ್ಲ ಅವರು, ಅದಕ್ಕೆ ಚಪಾತಿನೇ ಮಾಡೋಣ ಅಂತ ಫಸ್ಟ್ ಅವನ್ನೆಲ್ಲ ಸೋದಿಸ್ಕೊಳ್ಳಲ್ಲ, ಅವನ್ನೆಲ್ಲ ಅದು ಬೇಯಿಸೋಕ್ಕೆ ಇಟ್ಟು ಬಂದಿದ್ದೀನಿ. ಆ ಕಡೆ ಆಗುತ್ತೆ. ಅಷ್ಟರಲ್ಲಿ ನಾನು ಈರುಳ್ಳಿ ಇವೆಲ್ಲ ತೊಗೊಂಡಿದ್ದೀನಿ ಪಲ್ಯಕ್ಕೆ ಹಚ್ಕೊಳ್ಳೋಕ್ಕೆ. ಹಿಟ್ಟು ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಬಿಡುತ್ತೆ, ಆಮೇಲೆ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ. ಫಸ್ಟ್ ಹಿಟ್ಟು ಕಲಸೋಣ ಅಂತ ಹಿಟ್ಟು ಕಲಸೋಕ್ಕೆ ಇಲ್ಲಿ ಕುತ್ಕೊಂಡೆ. ಆ ಕಡೆ ನಾನು ಪಲ್ಯಕ್ಕೆ ಏನೇನು ಬೇಕೋ ಅವನ್ನೂ ಎಲ್ಲ ಒಟ್ಟು ತಂದಿಟ್ಟಿದ್ದೀನಿ. ಸೊ ಇದನ್ನು ಕಲಸಿಟ್ಬಿಟ್ಟು ಒಂದು ಕಡೆ ಎತ್ತಿಟ್ಟು ಆಮೇಲೆ ನಾನು ಅದು ಪಲ್ಯಕ್ಕೆ ಆಗೋವಂಥದ್ದು ಎಲ್ಲ ಕಟ್ ಮಾಡೋಣ ತರಕಾರಿ ಎಲ್ಲ ಅಂತ ಕೂತಿದ್ದೀನಿ. ನೋಡಿ, ಅರವಿಂದು ಫುಲ್ ಬ್ಯುಸಿಯಾಗವನೆ. ಸೊ ನಾನು ಈ ರೀತಿ ಕಲಿಸ್ತಾ ಇದ್ದರೆ ಅವನೇನೇನೋ ಹೇಳ್ತಾ ಇದ್ದ, ನನಗದು ನಗು ಬರ್ತಾಯಿತ್ತು. ಆದರೆ ಸಾಂಗ್ಸ್ ಇಟ್ಕೊಂಡಿದ್ವಿ ಹೋಮ್ ಥಿಯೇಟ್ರಲ್ಲಿ, ಅದಕ್ಕೋಸ್ಕರ ನಾನು ಲೈವ್ ಇಡೋಕ್ಕಾಗಿಲ್ಲ, ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಸೊ ಯಾವಾಗಲಾದರೂ ಈ ರೀತಿ ಸೈಲೆಂಟಾಗಿದ್ದಾಗ ನನ್ನ ಮಗ ಏನಾದರೂ ಹಂಗೆ ಮಾತಾಡ್ತಾ ಇರ್ತಾನೆ, ತುಂಬ ಖುಷಿ ಅನಿಸುತ್ತೆ. ಒಂದೊಂದು ಸಾರಿ ಹಂಗೆ ಹೊಡೆಯೋಷ್ಟು ಕೋಪ ಬರುತ್ತೆ. ಆದರೆ ಮಕ್ಕಳನ್ನ ನಾವು ಮುಂಚೆಯಿಂದನೂ ಹೊಡೆದು ಆ ಥರ ಎಲ್ಲ ಇದು ಮಾಡಿಲ್ಲ. ಅಷ್ಟು ಕೋಪ ಬಂದ್ಬಿಡುತ್ತೆ. ಆದರೂ ಹೊಡಿಯೋಕ್ಕೋದ್ರೆ ಅವ್ನು ಮತ್ತೆ ನಗಿಸ್ಬಿಡ್ತಾನೆ, ತಮಾಷೆ ಮಾಡಿಬಿಡ್ತಾನಲ್ಲ. ಹಂಗಾಗಿ ಮಕ್ಕಳಿದ್ರೇ ಮನೇಲಿ ಚೆಂದ. ಸೊ ಹಾಗೆ ನನಗೆ ಅರವಿಂದು, ನಿತಿನ್ ಇಬ್ಬರು ಇದ್ದರೆ ಸೊ ಬೋರ್ ಅನ್ನೋದು ಆಗಲ್ಲ, ಬೇಜಾರು ಅನ್ನೋದೇ ಆಗಲ್ಲ. ಅವರಿಬ್ಬರು ಇದ್ದಾಗ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನನ್ನ ಜೊತೆ. ಟೋಟಲಿ ನಾವು ಒಂಥರ ಫ್ರೆಂಡ್ಸ್ ಥರ ಇರ್ತೀವಿ ಹೇಳ್ರಿ. ಅಪ್ಪ ಅಮ್ಮ ಮಕ್ಕಳು ಥರ ಸ್ಟ್ರಿಕ್ಟಾಗಿರೋದು ಆ ರೀತಿ ಇರಲ್ಲ, ತುಂಬ ಕ್ಲೋಸಾಗಿ. ಈಗ ನನ್ನ ತಮ್ಮದಿರು ಯಾವ ರೀತಿ ಇರ್ತೀವೋ ಹಾಗೆ ನನ್ನ ಮಕ್ಕಳು ನಾನು ಅದೇ ರೀತಿ ಇರ್ತೀವಿ. ಅವರಪ್ಪ ಸ್ವಲ್ಪ ಕ್ಲೋಸಾಗಿ ಇರಲ್ಲ. ಸೊ ಏನೋ ಮುಂಚೆಯಿಂದ ಅಷ್ಟೇ ಅವ್ರೊಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಇರೋ ಥರನೇ ಇರ್ತಾರೆ. ಆದರೆ ಆ ರೀತಿ ಏನಿರಲ್ಲ, ನೋಡೋರಿಗೆಲ್ಲ ಸ್ಟ್ರಿಕ್ಟಾಗೆ ಕಾಣಿಸ್ತಾ ಇರ್ತಾರೆ ಅಷ್ಟೇ. ಆದರೆ ನನ್ನ ಮಕ್ಕಳು ಅಷ್ಟೇ ಸ್ವಲ್ಪ ಕ್ಲೋಸಾಗೆ ಇರೋದು ಕಡಿಮೆ. ಅಪ್ಪನ ಜೊತೆ, ನನ್ನ ಜೊತೆ ಚೆನ್ನಾಗಿರ್ತಾರೆ. ಹಾಗೆ ನಾನು ಈಗ ಬ್ಲೌಸಸ್ ಎಲ್ಲ ನಾನು ಪಾವಗಡ ಹೋಗಿದ್ದೆ, ಅವನ್ನೆಲ್ಲ ತೊಗೊಂಡು ಬಂದು ಈಗ ಸ್ವಲ್ಪ ನನಗೆ ಓಡಾಡೋ ಅಂಥ ಕೆಲಸಗಳಿದ್ದಾವೆ ಇನ್ನು ಫಂಕ್ಷನ್ಸ್ಗೆ, ಹಬ್ಬಗಳಿಗೆ ಎಲ್ಲನೂ. ಅದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ಅಂತೆ, ಅದು ಇದು ಎಲ್ಲ ಮನೆಯಲ್ಲೇ ಇರೋದು ಹೇಳ್ರಿ. ಇದೇನು ತೊಗೊಂಡಿರೋದಲ್ಲ, ಮನೆಯಲ್ಲೇ ತೊಗೊಂಡಿರೋ ಅಂಥದ್ದು. ಮ್ಯಾಚ್ ಮಾಡಬೇಕು ಅಂತ ಅದನ್ನೆಲ್ಲ ಒಂದು ಕಡೆ ಹಾಕಿಟ್ಟಿದ್ದೆ. ಆ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೊಬಂದು ಮತ್ತೆ ಎಲ್ಲ ಕರೆಕ್ಟಾಗಿ ಆಗುತ್ತೋ ಇಲ್ಲ ಫಿಟ್ಟಿಂಗ್ ವೈಸ್ ಅಂತಂದೆಲ್ಲ ನೋಡಿದೆ ಎಷ್ಟೊತ್ತೂ. ನೋಡಿಬಿಟ್ಟು ಮತ್ತೆ ಅವನ್ನೆಲ್ಲ ನೀಟಾಗಿ ಮಡಚಿ ಒಳಗಡೆ ಇಡೋಣ ಅಂತ ಒಳಗಡೆ ಇಡ್ತಾ ಇದ್ದೀನಿ. ಹಿಂಗೆ ನನ್ನ ಕೆಲಸಗಳು ಈ ರೀತಿ ಶುರುವಾಗುತ್ತೆ. ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಬಂದ್ವಿ, ತುಂಬ ಚೆನ್ನಾಗಿದ್ದಾವೆ. ಲೆನಿನಲ್ಲಿ ತೊಗೊಂಡ್ರು, ಭಾಳ ಚೆನ್ನಾಗಿರುತ್ತೆ. ಆದರೆ ಕಾಸ್ಟು ಹಂಗೆ ಇರುತ್ತೆ ಹೇಳ್ರಿ. ಸೊ ಏನಂದರೆ, ನಾನು ಅವ್ರದ್ದು ಗುರುವಂದನ ಕಾರ್ಯಕ್ರಮ ಇದೆಯಲ್ಲ, ಸ್ಕೂಲ್ಗೆ ಅಲ್ಲಿ ಹಾಕ್ಕೊಂಡು ಬರಲಿ, ಚೆನ್ನಾಗಿರೋ ಬಟ್ಟೆಗಳು ಹಾಕ್ಕೊಳ್ಳಿ ಅಂತ ನಾನೇ ಇದು ಮಾಡಿ ಹೇಳಿ ಫೋರ್ಸ್ ಮಾಡಿ ಕೊಡಿಸ್ದೆ. ಚೆನ್ನಾಗಿದ್ದಾವೆ ಬಟ್ಟೆ, ಅವತ್ತು ತೋರಿಸ್ತೀನಿ ನಿಮಗೆ ಅವ್ರದ್ದು. ಹಾಗೆ ಇದೊಂದು ನಮಗೆ ಕೊರಿಯರ್ ಬಂದಿತ್ತು. ಸೊ ಇದ್ರ ಬಗ್ಗೆ ಹೇಳೋಣ ಅಂತ ಈಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಈಗ ಪಾವಗಡ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇದ್ವು, ಅವೆಲ್ಲ ಮುಗಿಸ್ಕೊಂಡು ಮತ್ತು ಬ್ಲೌಸ್ ಎಲ್ಲ ತಗೊಂಡು ಬಂದಲ್ಲ, ಈಗ ಎತ್ತಿಟ್ಟೆ. ಹಾಗೆ ನಮಗೊಂದು ಕೊರಿಯರ್ ಬಂದಿತ್ತು, ಪ್ರೊಫೆಷ್ನಲ್ ಕೊರಿಯರಲ್ಲಿ. ಸೊ ತುಮಕೂರಿಂದ ಕಾಸ್ಟಾರ್ ಕಾರ್ಪೊರೇಷನ್ ಅವ್ರು ಕಳಿಸ್ಕೊಟ್ಟಿರೋ ಅಂಥದ್ದು. ನಾನು ಹಾಸ್ಟಾರ್ ಕಂಪ್ನಿದು ಹೋಗ್ಬಿಟ್ಟು ಆಗ ವಾಷಿಂಗ್ ಮಿಷನ್ ಅದೆಲ್ಲ ವೀಡಿಯೋ ಎಲ್ಲ ಮಾಡಿದ್ನಲ್ಲ, ಸೊ ಅದೇ ಕಂಪ್ನಿಯವರೇ ಕಳಿಸ್ಕೊಟ್ಟಿರೋದು. 55ನೇ ಅದ್ದೂರಿ ಪ್ರಾರಂಭೋತ್ಸವ ಅಂತಂದು ಹೇಳ್ಬಿಟ್ಟು ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ಲ, ಅದು ಬ್ಯಾಕ್ ಹೇಳ್ತೀನಿ ಒಂದು ನಿಮಿಷ. ಹಿಂಭಾಗ ಯಾವುದು ಪಾಂಡುರಂಗನ ಬಡಾವಣೆ, ಚಿಕ್ಕಪೇಟೆ, ತುಮಕೂರು ಅಂತಂದು ಹಾಕಿದ್ದಾರೆ.
ಅಲ್ಲಿ ಒಂದು ಓಪನಿಂಗ್ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ನಮಗೂ ಇನ್ವೈಟ್ ಕಾರ್ಡ್ ಕಳಿಸಿದ್ದಾರೆ. ಅದು ಹೆಂಗೆ ಅಂದರೆ ನಾವು ಲೇಟಾಗಿ ಒಂದಿನ ಲೇಟಾಗಿ ಇಸ್ಕೊಂಡ್ಬಿಟ್ವಿ, ಅದಕ್ಕೋಸ್ಕರ ಸ್ವಲ್ಪ ಓಪನಿಂಗ್ ಹೋಗೋಕ್ಕಾಗಲಿಲ್ಲ. ನಾವೇ ಹೋಗ್ಬೇಕಾಯ್ತು ಅರ್ಜೆಂಟಾಗೆ ಈ ಕಾರ್ಡ್ ತೊಗೊಳೋದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಸಂಜೆ ಒಂದು 3 ಗಂಟೆ ಹಂಗೆ ಕಾಲ್ ಮಾಡಿದ್ರು ಇದು ನಮ್ಮೂರಲ್ಲಿ ಬರಲ್ಲ, ಕೊರಿಯರು ಪಾವಗಡ ಬರುತ್ತೆ. ಸೊ DTDC ಅದು ಆಗಿರ್ಬೋದು, ಇಲ್ಲ ಪ್ರೊಫೆಷ್ನಲ್ ಕೊರಿಯರ್ ಇನ್ನೂ ಬೇರೆ ಬೇರೆ ಇರ್ತಾವಲ್ಲ, ಎಲ್ಲನೂ ಪಾವಗಡನೇ ಬರೋದು, ನಮ್ಮೂರಿಗೆ ಬರಲ್ಲ. ಹಾಗಾಗಿ ಇನ್ನು 25 ಕಿಲೋಮೀಟರ್ಸ್ ಹೋಗ್ಬೇಕಲ್ಲ, ಇನ್ನು ನಾಳೆ ಹೋಗಿ ಇಸ್ಕೊಳ್ಳೋದು ಬಿಡು ಅಂತ ಸುಮ್ಮನೆ ಆದರೆ ಅದು ಓಪನಿಂಗ್ ದಿನವೇ ಇಸ್ಕೊಂಡಿದ್ದೀವಿ, ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡ್ರಿ ಬ್ಯಾಕ್ ಕಾರ್ಡಲ್ಲಿ ನಮ್ಮ ಹೆಸರುಗಳು ಎಲ್ಲ ಹಾಕ್ಸಿದ್ದಾರೆ, ಯೂಟ್ಯೂಬರ್ಸ್ದಾಗಿರ್ಬೋದು, ಅಂದರೆ ಅವ್ರಿಗೆ ಪರಿಚಯ ಇರೋ ಅಂಥವ್ರು ಇಲ್ಲಿ ಹಾಕ್ಸಿದ್ದಾರೆ ನೋಡಿ. ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ಇಲ್ಲಿ ಹಾಕ್ಸಿದ್ದಾರೆ ಇಲ್ಲಿ. ಸೊ ನಮ್ಮ ಹೆಸರು ಹಾಕ್ಸಿದ್ದಾರೆ, ತುಂಬ ಖುಷಿ ಆಯಿತು. ಸೊ ಅವರ ಪ್ರೀತಿಗೆ, ಯಾಕಂದರೆ ಎಷ್ಟೊಂದು ಜನದ ಹೆಸರು ಮೆನ್ಷನ್ ಮಾಡಿ ಎಲ್ರಿಗೂ ಇನ್ವೈಟ್ ಕಾರ್ಡ್ ಕಳಿಸಿದ್ದಾರೆ ಮನೆಗೆ. ಸೊ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಸರ್, ನಿಮ್ಮ ಕಂಪ್ನಿಗೆ ಒಳ್ಳೇದಾಗಲಿ. ಸೊ ನಿಮಗೂ ಒಳ್ಳೇದಾಗಲಿ, ಚೆನ್ನಾಗಿ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಬರಲಿ ಇದು ಶಾಪು ಅಂತಂದು ಹೇಳ್ಬಿಟ್ಟು ಇಲ್ಲಿಂದನೇ ಶುಭ ಹಾರೈಸ್ತಾ ಇದ್ದೀವಿ. ಸೊ ವಿಡಿಯೋ ಏನಾದರೂ ನೋಡಿದ್ರೆ ಒಂದು ವೇಳೆ, ಸೊ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನನಗೆ ಇನ್ವೈಟ್ ಮಾಡಿದ್ದಕ್ಕೆ. ನಾವು ಹೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ತಪ್ಪದೆ ಮೀಟ್ ಆಗೋಣ ಅಂತೆ ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಕೆಲಸ ಮಾಡೋಕ್ಕೆ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೋಬೇಕು. ಟೈಮ್ ಬಂದು ಆಗಲಿ 7:30-8 ಗಂಟೆ ಆಗ್ತಾಯಿದೆ. ಸೊ ಈಗ ಬಂದಿದ್ದಾಯಿತು, ಬಂದು ಎಲ್ಲ ಅದು ಬ್ಲೌಸಸ್ಸು ನಾನು ಇನ್ನು 1 ವೀಕ್ ಅಷ್ಟು ಇನ್ನು ಬರೀ ಫಂಕ್ಷನ್ಸು ಹಬ್ಬಗಳು ಅಂತ ಓಡಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋವಂಥವೆಲ್ಲ ರೆಡಿ ಮಾಡಿಸಿದ್ದೀನಿ. ಇನ್ನೊಂದು ಸ್ವಲ್ಪ ನೋಡೋಣ, ಆಲ್ಟ್ರೇಷನ್ ಅಂತದ್ದು ಒಂದಿದೆ, ಬ್ಲೌಸ್ 1-2 ಆದರೆ ಮಾಡಿಸ್ತೀನಿ, ಇಲ್ಲಾಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ, ಟೈಮ್ ಇಲ್ಲ. ಅದಕ್ಕೋಸ್ಕರ ಈಗ ಅವನ್ನೆಲ್ಲ ಎತ್ತಿಟ್ಕೊಂಡೆ, ಮತ್ತು ಐರನ್ ಮಾಡೋ ಅಂಥವೆಲ್ಲ ಮಾಡಿಟ್ಕೊತೀನಿ. ನಾಳೆಯಿಂದ ಇನ್ನು ಡೈಲಿ ಒಂದೊಂದು ಫಂಕ್ಷನ್ ಅಂತೆ ಹಬ್ಬಗಳಂತೆ ಇದ್ದಾವೆ, ಹೋಗಿ ಬರ್ತಾ ಇರ್ತೀವಿ. ಎಲ್ಲ ವೀಡಿಯೋನು ಶೇರ್ ಮಾಡ್ಕೊತಾ ಇರ್ತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಈಗ ಸ್ವಲ್ಪ ಅಡುಗೆ ಮಾಡೋಣ. ಅಂದರೆ ಅಡುಗೆ ಮಾಡೋ ಕೆಲಸದಿಂದ ಶುರು ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ನಮ್ಮ ಮನೆಯವ್ರಿಗೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ಅಂತಂದು ಹೇಳ್ಬೋದು ಇದು. ಅವರು ಈ ರೀತಿ ಇದು ಮಾಡ್ಕೊಂಡಿದ್ದಲ್ದ ನನಗೂ ಅದೇ ರೀತಿ ಕಲಿಸ್ಬಿಟ್ಟಿದ್ದಾರೆ. ಈಗ ಔಟ್ ಸೈಡ್ ಹೋಗಿ ಬಂದ್ವಲ್ಲ, ಬಂದಿದ್ದ ತಕ್ಷಣ ಅವ್ರಿಗೆ ಟೀ ಬೇಕು. ಮತ್ತು ಈಗ ಟೀ ಮಾಡಿಕೊಂಡು ಸ್ವಲ್ಪ ಪಾತ್ರೆಯಲ್ಲಿ ನಾನದು ಎಲ್ಲ ಅಡುಗೆ ಮನೆ ಡೆಕೋರ್ ಮಾಡಿದ್ಮೇಲೆ ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ, ಅದುವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಸದ್ಯಕ್ಕೆ ಟೀ ಮಾಡಿಬಿಟ್ಟು 2 ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು ಆದಷ್ಟು ಕಡಿಮೆ ಮಾಡಬೇಕು ಅಂದ್ಕೊತೀನಿ. ಇನ್ನು ಅವ್ರಿಗೆ ಕೊಡಬೇಕಲ್ಲ, ಆ ಟೈಮಲ್ಲಿ ನನಗೂ ಕುಡಿಬೇಕು ಅನಿಸುತ್ತೆ, ಅವಾಗ ನಾನು 1 ಗ್ಲಾಸ್ಗೆ ಹಾಕ್ಕೊಳ್ಳೋದು, ಕುಡಿಯೋದು. ಹಾಗೆ ಮತ್ತೊಂದು ವಿಷಯ, ಹಸ್ಬೆಂಡ್ಸ್ ಅನ್ನೋರು ಯಾವ ರೀತಿ ಇರ್ತಾರೆ ಅಂದರೆ, ನಿಜ ಹೇಳಿದ್ರೆ ಬೈತಾರೆ, ಸುಳ್ಳು ಹೇಳಿದ್ರೆ ನಂಬ್ತಾರೆ. ಹಾಗೆ ನಾವು ಲೇಡೀಸ್ ಅದೇ ರೀತಿಯೇ ಹೋಗ್ತಾ ಇರಬೇಕು. ನಾನು ಡ್ರೆಸ್ಸಸ್ ತೊಗೊಂಡೆ, ಅದರಲ್ಲಿ ಕಾಸ್ಟ್ ನಿಜ ಹೇಳ್ಬಿಟ್ರೆ ಬೈದ್ಬಿಡ್ತಾರೆ. ಸೊ ನಾನು ಅದರಲ್ಲಿ ಏನಾದರೂ ಸ್ವಲ್ಪ ಸುಳ್ಳು ಹೇಳಿ ಕಡಿಮೆ ಹೇಳಿದ್ರೆ, ಹೌದಾ ಅಷ್ಟು ಕೊಟ್ಟ ಅಂತಂದು ಆರಾಮಾಗಿರ್ತಾರೆ, ಮನಸ್ಸು ಒಂಥರ ನೆಮ್ಮದಿ ಮಾಡಿಕೊಂಡು. ಸೊ ಹಂಗೆ ಆ ವಿಷಯದಲ್ಲಿ ತುಂಬ ನಗು ಬರ್ತಾ ಇರುತ್ತೆ ನನಗೆ. ಸೊ ನಾನು ಕಡಿಮೆ ಹೇಳಿದಾಗ ಮೆಚ್ಕೊಬಿಡ್ತಾರೆ, ಜಾಸ್ತಿ ಹೇಳಿದಾಗ ಅದ್ರ ಕಾಸ್ಟ್ ಕೊಟ್ಟಿರೋದು ಹೇಳಿದ್ರೆ ಬೈದಾಕ್ತಾರೆ. ಸೊ ಹಾಗೆ ಅದ್ರ ಕಾಸ್ಟ್ ಏನಿರುತ್ತೆ ಅದು ಕೊಡಬೇಕಲ್ವ, ಇಲ್ಲಾಂದ್ರೆ ಅವ್ರು ಕೊಡಲ್ವಲ್ಲ ಶಾಪರ್ ನಮಗೆ. ಸೊ ಹೇಳಿದ್ರು ನಮ್ಮ ಮನೆಯವ್ರು ಅಷ್ಟೇ ಬಿಡಿ. ಸೊ ಹಿಂಗೆ ನಿಮ್ಮ ಮನೆಗಳಲ್ಲಿ ಪಕ್ಕ ಇದೇ ರೀತಿ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗಂಡು ಮಕ್ಕಳು. ಸೊ ನಮ್ಮ ಮನೇಲಂತೂ ಪಕ್ಕ ಅದೇ ರೀತಿಯೇ ಇರೋದು, ಅದಕ್ಕೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಈಗ ನೋಡಿ ಟೀ ಕುಡಿದ್ಬಿಟ್ಟು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಲೋ ಎಲ್ರಿಗೂ. ನೋಡಿ ಐಬ್ರೋ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ ಅಂದರೆ ನನ್ನ ಫ್ರೆಂಡೇ ತುಂಬ ಚೆನ್ನಾಗಿ ಮಾಡ್ತಾಳೆ ಐಬ್ರೋ, ನಂಗೆ ತುಂಬ ಇಷ್ಟ ಅವಳು ಮಾಡುವಂಥ ಐಬ್ರೋ. ಹೇಳಿದ್ದೀನಲ್ಲ, ಪಾವಗಡದಲ್ಲಿ ಏಂಜಲ್ ಬ್ಯೂಟಿ ಸಲೂನ್ ಅಂತ ತುಂಬ ಚೆನ್ನಾಗಿ ಐಬ್ರೋ ಮಾಡ್ತಾರೆ. ನನಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಈ ರೀತಿ ಐಬ್ರೋ ಮಾಡಿಸಿದಾಗ ಸ್ವಲ್ಪ ಇಂಥ ಥರ ಎಲ್ಲ ಬಾವು ಬಂದುಬಿಡುತ್ತೆ. ಒಂದು 2-3 ಡೇಸ್ ಆಮೇಲೆ ನಾರ್ಮಲ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಆಗಿನ್ನು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ನನಗೆ ಯಾವ ರೀತಿ ನಾನು ಸ್ವಲ್ಪ ದಪ್ಪನೇ ಮಾಡಿಸೋದು ಐಬ್ರೋ. ನನಗೆ ಚಿಕ್ಕ ಆದರೆ ಸ್ವಲ್ಪ ಫೇಸ್ ಎಲ್ಲ ದೊಡ್ಡದಾಗಿದೆಯಲ್ಲ, ಅದಕ್ಕೆ ಚಿಕ್ಕ ಆದರೆ ಚೆನ್ನಾಗಿರಲ್ಲ. ಸೊ ಚಿಕ್ಕ ಮುಖಗಳಿಗೆ ಚಿಕ್ಕದಾಗಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಹಂಗೆ ನನಗೆ ಆದ್ರೂ ಈ ಸಾರಿ ಸ್ವಲ್ಪ ಸಣ್ಣ ಥರ ಬಂದಿದೆ. ಇಂದಿನ ನಾನು ಯಾವಾಗಲೂ ಮಾಡಿಸೋ ಅಂಥದ್ದು ಸ್ವಲ್ಪ ದಪ್ಪನೇ ಮಾಡಿಸ್ತೀನಿ. ಶೇಪ್ ಎಲ್ಲ ತುಂಬ ಚೆನ್ನಾಗಿ ತೆಗಿತಾಳೆ ನೋಡಿ. ಹಾಗೆ ಹೊಸ ಡ್ರೆಸ್ಸಸ್ ತೊಗೊಂಡಿದ್ದೆ ಮೊನ್ನೆ, ಒಂದು 15 ಡೇಸ್ ಅಲ್ಲ, 1 ಮಂತ್ ಆಗ್ತಾನೆ ಬಂತು. ಸೊ ಅವಾಗ ತೊಗೊಂಡಿರೋಂಥ ಡ್ರೆಸ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಕೂತ್ಕೊಂಡೆ ಇವತ್ತು. ನೋಡಿ ಈ ಡ್ರೆಸ್ ಅಂದರೆ ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ. ಸೊ ಎಲ್ಲಾದರೂ ಹೋದರೆ ಬಂದ್ರೂ ಚೆನ್ನಾಗಿರುತ್ತೆ ಈ ಥರ ಡ್ರೆಸ್ಸಸ್ಸು. ನೋಡೋದಕ್ಕೆ ಲೈಟಾಗಿರ್ತವೆ, ಅಂದರೆ ಲೈಟ್ ಕಲರ್ಸು, ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಡ್ರೆಸ್ಸಸ್ ವೇರ್ ಮಾಡಿದಾಗ. ನಾನು ಆಲ್ಮೋಸ್ಟ್ ಎಲ್ಲ 3/4 ಹ್ಯಾಂಡ್ಸು ಇಲ್ಲ ಬಟರ್ಫ್ಲೈ ಸ್ಲೀವ್ ಹ್ಯಾಂಡ್ಸು ಆ ರೀತಿಯೇ ತೊಗೊಳ್ಳೋದು. ಸೊ ಇದು ನೋಡಿ ಕಲರ್ ನನಗೆ ಇಷ್ಟ ಆಯಿತು. ಇಲ್ಲಿ ಫ್ರಂಟಲ್ಲಿ ಈ ಥರ ಬಂದಿದೆ. ಸೊ ಬಟನ್ ಇದೆ, ಓಪನ್ ಮಾಡ್ಬೋದು ನೋಡಿ ಈ ಥರ. ನಾನು 2 ಡ್ರೆಸ್ಸಸ್ಸು ಆಲ್ ಇನ್ ಒನ್ ಫ್ಯಾಷನ್ ಪಾವಗಡದಲ್ಲಿ ತೊಗೊಂಡಿದ್ದು. ಸೊ ಇದೂ ಅಲ್ಲೇ
ನಾನು ಎಲ್ಲ ಡ್ರೆಸ್ಸಸ್ಸು ಎಮ್ ತೊಗೊತೀನಿ. ಎಸ್ ಆದರೆ ಕರೆಕ್ಟಾಗಿ ಆಗುತ್ತೆ. ಮತ್ತು ಒಂದೊಂದು ಯಾವುದಾದ್ರೂ ಬೇರೆ ಬ್ರ್ಯಾಂಡಿಂದು ಸೊ ಇಂಥ ಹತ್ರ ಟೈಟ್ ಬರುತ್ತೆ ಎಸ್ಸು. ಸೊ ಅದಕ್ಕೆ ನಾನು ಎಮ್ ತೊಗೊಬಿಟ್ಟು ಆಲ್ಟ್ರೇಷನ್ ಮಾಡಿಸ್ಬಿಡ್ತೀನಿ. ಅದಾದರೆ ಅತ್ತ ತಲೆನೋವಿರಲ್ಲ ಅಂತ. ಸೊ ಫುಲ್ ಬ್ಯಾಕು ಈ ಥರ ರೌಂಡ್ ಅಷ್ಟೇ, ಏನಿಲ್ಲ. ಫುಲ್ ಟಾಪ್ ಈ ಥರ. ಸ್ವಲ್ಪ ನಾನು ಲಾಂಗ್ ಟಾಪ್ಗಳೇ ನನಗೆ ಇಷ್ಟ ಆಗೋದು, ಅದಕ್ಕೋಸ್ಕರ ನಾನು ಅದೇ ಥರ ಟಾಪ್ಸೇ ತೊಗೊತಾ ಇರ್ತೀನಿ. ರೇರ್ ಶಾರ್ಟ್ ಟಾಪ್ ಎಲ್ಲ ತೊಗೊಳ್ಳೋದು. ಸೊ ನೋಡಿ ಭಾಳ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡಾಗ ಒಂದು ಸರಿ ತಪ್ಪದೆ ಶೇರ್ ಮಾಡ್ಕೊತೀನಿ. ಸೊ ಕಲರ್ ಅಂತೂ ಇದಕ್ಕೆ ನಾವು ವೈಟ್ ಕಲರ್ ಹಾಕ್ಬಿಟ್ರೆ, ವೈಟು ಇಲ್ಲಾಂದರೆ ಆಫ್ ವೈಟ್ ಬರ್ತಲ್ಲ, ಆ ಥರ ಪ್ಯಾಂಟ್ ಹಾಕೋದ್ರೆ ಸಖತ್ತಾಗಿರುತ್ತೆ. ಇದೊಂದು ಟಾಪು. ಸೊ ಇವೆಲ್ಲ ಟ್ರೆಂಡ್ಸಲ್ಲಿ ಸಿಗೋವಂಥ ಬಟ್ಟೆಗಳು ಅಲ್ಲಿ ಸಿಗುತ್ತೆ. ಅವರೆಲ್ಲ ಟ್ರೆಂಡ್ಸಲ್ಲಿ ಮಾರುವಂಥ ಬಟ್ಟೆಗಳನ್ನೇ ಅಲ್ಲಿ ನಾವು ಟ್ರೆಂಡ್ಸ್ಗೆ ಹೋದಾಗ ಸಿಗ್ತವೆ ನೋಡ್ರಿ, ಟಾಪ್ಸು ಆ ಥರ ಅದೇ ಕ್ವಾಲಿಟಿನೇ, ಅದೇ ಬ್ರ್ಯಾಂಡೆಡ್ಡೇ. ಸೊ ಇಲ್ಲಿ ಆಲ್ ಇನ್ ಒನ್ ಫ್ಯಾಷನಲ್ಲಿ ಸಿಗೋವಂಥ ಬಟ್ಟೆಗಳು ಚೆನ್ನಾಗಿರ್ತವೆ. ನಾವು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿರೋ ರೀತಿಯೇ ಇರ್ತವೆ. ಕಾಸ್ಟು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಮತ್ತು ಇದೊಂದು ಅಲ್ಲೇ ತೊಗೊಂಡಿದ್ದು. ಸೊ ಇದನ್ನು ಇವೆರಡು ಇನ್ನೂ ಆಲ್ಟ್ರೇಷನ್ ಮಾಡಿಸಿ ಎಲ್ಲಾದರೂ ಹೋದಾಗ ಹಾಕ್ಕೊಂಡಾಗ ಶೇರ್ ಮಾಡ್ಕೊತೀನಿ ತಪ್ಪದೆ. ಸೊ ಇದಂತೂ ನನಗೆ ಭಾಳ ಇಷ್ಟ ಆಯಿತು. ಈ ಟಾಪು ನೋಡೋಕ್ಕೆ ಲೈಟಾಗಿರ್ತಾವೆ ಕಲರ್ಸು, ಹಾಕ್ಕೊಂಡಾಗ ಫುಲ್ಲು ಎಲಿಗೆಂಟಾಗಿ ಕಾಣಿಸ್ತಾ ಇರ್ತೀವಿ. ನೋಡಿ ಇದು ಕಾಲರ್ ಬರುತ್ತೆ, ನೋಡ್ತಾ ಇರ್ಬೋದು. ಈ ರೀತಿ ಕಾಲರ್ ಬರುತ್ತೆ. ಇಲ್ಲಿ ಸುಮ್ಮನೆ ಸ್ಟೈಲಿಶ್ಗೆ ಬಟನ್ ಕೊಟ್ಟಿದ್ದಾರೆ, ಆದರೆ ಓಪನ್ ಇಲ್ಲ. ಸೊ ಈ ಥರ ಅಷ್ಟೇ. ಹ್ಯಾಂಡು ಈ ಥರ. ಸೊ ಇಲ್ಲಿ ಬರುತ್ತೆ, ಇಲ್ಲಿ ಸರಿಯಾಗಿ ಬರುತ್ತೆ ಹ್ಯಾಂಡು. ಸೊ ನೋಡಿ ಈ ಥರ ಇದೆ. ಸ್ಲೀವ್ ಈ ಥರ ಕಾಣಿಸ್ತಾ ಇದೆ. ಇದನ್ನು ಹಾಕ್ಕೊಂಡ್ರೆ ಅಂತೂ ನಿಜ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ತಪ್ಪದೆ. ಇದನ್ನಾದರೆ ನೆಕ್ಸ್ಟ್ ಮಂತಲ್ಲೇ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಯಾವಾಗ ಹಾಕ್ಕೊಂಡ್ರು ಒಟ್ಟಿನಲ್ಲಿ ಶೇರ್ ಮಾಡ್ಕೊತೀನಿ. ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಇರುತ್ತೆ ಏನು ಹಾಕ್ಕೊಂಡಾಗ ಅಂತ. ನೋಡ್ತಾ ಇರ್ಬೋದು, ನೀ ಲೆಂತ್ವರೆಗೂ ಬರುತ್ತೆ. ಈ ಥರ ಫುಲ್ಲು ಬಟನ್ಸ್, ಸ್ಟೈಲಿಶ್ಗೆ ಅಂತ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಟ್ಟೋ ಅಂಥ ದಾರ ಇದೆ. ಸೊಂಟದ ಹತ್ರ ಈ ರೀತಿ ನಾವು ಸ್ಟಿಪ್ ಮಾಡ್ಕೊಳಕ್ಕೆ ಕಟ್ಟೋಕ್ಕೆ ಅಂತ ಕೊಟ್ಟಿರ್ತಾರಲ್ಲ, ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಮ್ಮ ಬಾಡಿಗೆ. ಸೊ ಇದು ಮತ್ತು ಇಲ್ಲೂ ಓಪನ್ ಇರುತ್ತೆ, ನೋಡ್ತಾ ಇರ್ಬೋದು. ಫುಲ್ಲು ಡೌನಲ್ಲಿ ಓಪನ್ ಥರ ಒಂದು ಸ್ಲಿಪ್ ಥರ ಬರುತ್ತೆ ಅಷ್ಟೆ. ಸೊ ಈ ರೀತಿ ಇದಕ್ಕೆ ನಾವು ಡಾರ್ಕ್ ಮೆರೂನ್ ಹಾಕಿದ್ರೆ ಆ್ಯಂಕಲ್ ಲೆಂತ್ ಪ್ಯಾಂಟು ಸೂಪರ್ ಎಕ್ಸಲೆಂಟ್. ಆಗ ಫುಲ್ ಡ್ರೆಸ್ಸೇ ಹೈಲೈಟ್ ಆಗುತ್ತೆ. ನಾವೀಗ ಇದರಲ್ಲಿ ಗ್ರೀನು ಇದೆ ಮತ್ತು ಡಾರ್ಕ್ ಮೆರೂನು ಇದೆ, ಅಲ್ಲಲ್ಲಿ ಫ್ಲವರ್ಸ್ ಟೈಪು. ಇದರಲ್ಲಿ ನಾವು ಗ್ರೀನ್ ಹಾಕಿದ್ರೆ ಅಷ್ಟಾಗಿ ಹೈಲೈಟ್ ಆಗಲ್ಲ. ಸೊ ಡಾರ್ಕ್ ಮೆರೂನ್ ಕಲರ್ ಹಾಕಿದ್ರೆ ನಾವು ಪ್ಯಾಂಟು ಫುಲ್ಲು ಈ ಡ್ರೆಸ್ಗೆ ಒಂದು ಲುಕ್ ಬಂದುಬಿಡುತ್ತೆ. ಸೊ ಆ ಥರ, ಅದಕ್ಕೆ ಇದನ್ನು ಆ ರೀತಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವೆರಡೂ ಅಲ್ಲೇ ತೊಗೊಂಡಿರೋದು. ಇದು ಟ್ರೆಂಡ್ಸ್ ಬ್ರ್ಯಾಂಡೆಡ್ ಬಟ್ಟೆಗಳು ಇವೆರಡೂ. ಸೊ ನೋಡಿ, ಟ್ರೆಂಡ್ಸ್ ಅಂದ್ರೇ ಒಂಥರ ಲೈಟಾಗಿರ್ತವೆ ಕಲರ್ಸು, ಚೆನ್ನಾಗಿರುತ್ತೆ. ನನಗಂತೂ ಟ್ರೆಂಡ್ಸಲ್ಲಿ ತುಂಬ ಇಷ್ಟ ಆಗುತ್ತೆ ಬಟ್ಟೆಗಳು. ಏನಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತಂದು ಹೇಳ್ತಾರೆ. ಇದು ಆಫರ್ ಟೈಮಲ್ಲಿ ತೊಗೊಂಡ್ರೆ ನಮಗೆ ಒಂದು ಬೆನಿಫಿಟ್ಟು. ಆಮೇಲೆ ಇದು ನಾನು ಪಾವಗಡದಲ್ಲಿ ನೈಋತಿ ಫ್ಯಾಷನಲ್ಲಿ ತೊಗೊಂಡಿದ್ದು ನೋಡಿ. ಸೊ ಇದು ಸುಮ್ಮನೆ ಇರಲಿ ಅಂತ ತೊಗೊಂಡೆ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ನನಗೆ ಈ ಸ್ಲೀವ್ಗೆ ಬಂದಿರೋ ಅಂಥದ್ದು ನೋಡಿ ನನಗೆ ಇಷ್ಟ ಆಯಿತು. ಸೊ ವಿತೌಟ್ ಲೈನಿಂಗು, ಹಾಗೆ 3/4 ಹ್ಯಾಂಡ್ ಇರುತ್ತೆ. ಚೆನ್ನಾಗಿರುತ್ತೆ, ಕಂಫರ್ಟಾಗಿರುತ್ತೆ, ವೆಯ್ಟ್ ಇಲ್ಲ. ಈ ಕಲರು ಎಲ್ಲ ಭಾಳ ಚೆನ್ನಾಗಿರುತ್ತೆ ನೋಡಿರಿ. ನಾವು ರೆಡಿ ಆಗಿಬಿಟ್ಟು ಹಾಕ್ಕೊಂಡ್ರೆ ಈ ಡ್ರೆಸ್ಸು ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಕಾಣ್ತಾ ಇರ್ತೀವಿ. ಅಂದರೆ ನಮಗೆ ಒಂಥರ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಈ ಡ್ರೆಸ್ ಹಾಕ್ಕೊಂಡ್ರೆ. ಸೊ ಹಾಗೆ ಇನ್ಮೇಲೆ ಜಾತ್ರೆಗಳು ಮತ್ತು ಹಬ್ಬಗಳು ಇನ್ನು ಸ್ಟಾರ್ಟ್ ಆಗುತ್ತಲ್ಲ, ಜನವರಿಯಿಂದ ಇನ್ನು ಸ್ಟಾರ್ಟ್ ಹಬ್ಬಗಳು, ಜಾತ್ರೆಗಳು. ಅದಕ್ಕೋಸ್ಕರ ಯಾವಾಗಲಾದರೂ ಎಲ್ಲಿಗಾದ್ರೂ ಹೋದಾಗ, ಒಂದು ದೇವಸ್ಥಾನ ಹೋದಾಗ ಹಾಕ್ಕೊಳ್ಳೋಕ್ಕೂ ಫುಲ್ಲು ಲೆಂತ್ವರೆಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಸೊ ಒಂದು ಡೀಸೆಂಟ್ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು, ಯಾವ ಡ್ರೆಸ್ ಇಷ್ಟ ಆಯಿತು ಅಂತಂದು ಹೇಳಿ. ಮೇಯ್ನ್ಲಿ ನೋಡಿ, ಫುಲ್ಲು ಗೇರ ಇಲ್ಲಿವರೆಗೂ ಇರುತ್ತೆ, ಫುಲ್ಲು ಡೌನ್ವರೆಗೂ ಬರುತ್ತೆ ಹೇಳ್ರಿ ಈ ಟಾಪು. ಸೊ ಬ್ಯಾಕ್ ಸೈಡ್ ಇದೇ ಥರ, ಫ್ರಂಟ್ ಮಾತ್ರ ಆ ಥರ ಒಂದು ವರ್ಕ್ ಇದೆ ಅಷ್ಟೇ, ಬ್ಯಾಕೆಲ್ಲ ಫುಲ್ ಪ್ಲೈನ್. ಸೊ ಫ್ರಂಟು ಈ ಥರ ವರ್ಕ್, ಸೀಕ್ವೆನ್ಸಿ ವರ್ಕ್ ಅಂತಾರಲ್ಲ ಅದು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಇದೊಂಥರ ಡಿಸೈನ್ ಚೆನ್ನಾಗಿದೆ. ಸೊ ಇಷ್ಟು ತೊಗೊಂಡೆ, 3 ಟಾಪ್ಸ್ ತೊಗೊಂಡೆ. ಇದು ಇರಲಿ, ವೀಡಿಯೋಸ್ಗೆ ಪ್ರಮೋಷನ್ಸ್ಗೆ ಹೋದಾಗ ಇರಲಿ ಅಂತ ಹೇಳ್ಬಿಟ್ಟು ಇವೆರಡು ತೊಗೊಂಡೆ. ಇದು ಸುಮ್ಮನೆ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ, ಆವಾಗ ಚೆನ್ನಾಗಿ ಕಾಣಿಸ್ತು ನನಗೇನೋ. ಈ ಕಲರ್ ಸ್ವಲ್ಪ ಅಟ್ರಾಕ್ಟ್ ಆದ ಈ ಕಲರ್ಗೆ.
ನನಗೆ ಈ ಫ್ರಂಟ್ ಒಂದು ಇಷ್ಟ ಆಗಲಿಲ್ಲ. ಇದೇನೋ ಸೀಕ್ವೆನ್ಸಿ ವರ್ಕಲ್ಲಿ ಬಂದಿದೆಯಲ್ಲ, ನನಗೆ ಇದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಷ್ಟೇ. ಈ ಪಾರ್ಟ್ ಬಿಟ್ಟರೆ ಸೊ ಇದು ಮತ್ತು ಸ್ಲೀವ್ದು ಎಲ್ಲ ಸಖತ್ತಾಗಿದೆ. ನನಗೆ ನೆಕ್ಕು ಇದೇ ಥರನೇ ಚೆಸ್ಟ್ ಹತ್ರ ಇದೆಯಲ್ಲ, ಸೊ ಹೀಗೆ ಬಂದಿದ್ರೆ ನನಗೆ ಇಷ್ಟ ಆಗೋದು ಇನ್ನೂ ಜಾಸ್ತಿ. ಇರಲಿ, ಇದೊಂದು ಸ್ವಲ್ಪ ಇದಾಗಿದೆ. ಆದರೂ ನಾವು ಫಿಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಹಾಕ್ಕೊಂಡು ರೆಡಿ ಆದಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು 3 ಟಾಪ್ಸ್ ತೊಗೊಂಡಿರೋದು ತೋರಿಸ್ತೆ ನಿಮಗೆ. ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಹಾಗೆ ನಿಮ್ಗೇನಾದರೂ ಆಲ್ ಇನ್ ಒನ್ ಫ್ಯಾಷನ್ದು ಅಡ್ರೆಸ್ ಬೇಕಂದರೆ ಯಾವುದಾದ್ರು ಮುತ್ತೂಟ್ ಫೈನಾನ್ಸಲ್ಲಿ ಇದೆಯಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಲೆಫ್ಟ್ ಸೈಡ್ ಬಂದರೆ ಅಲ್ಲೇ ಸಿಗುತ್ತೆ. ಅಂಡರ್ಗ್ರೌಂಡಲ್ಲಿ ಇರುತ್ತೆ, ಅಂದರೆ ಕೆಳಗಡೆ ಇರುತ್ತೆ ಆಲ್ ಇನ್ ಒನ್ ಫ್ಯಾಷನ್ ಅಂತ ಹೇಳ್ಬಿಟ್ಟು. ನೋಡಿ ಒಂದು ಸಾರಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಡೀಸೆಂಟಾಗಿ ಒಳ್ಳೊಳ್ಳೆ ಟಾಪ್ಸ್ ಬೇಕಂದ್ರೂ ಚೆನ್ನಾಗೇ ಸಿಗುತ್ತೆ. ನಿಮ್ಗೆ ಯಾವ್ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ರೀತಿ ಟಾಪ್ಸ್ ಎಲ್ಲ ಸಿಗುತ್ತೆ. ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸೊ ನನ್ನನ್ನು ಕೇಳ್ತಾ ಇರ್ತೀರ ತುಂಬ ಜನ, ನೀವು ಟಾಪ್ಸ್ ಎಲ್ಲ ತೊಗೊತೀರಾ ಹೇಳಿ ಪಾವಗಡದಲ್ಲಿ ಅಂತ. ಸೊ ಅಂಥವ್ರಿಗೋಸ್ಕರ ಯೂಸ್ ಆಗಲಿ ಅಂತ ಹೇಳಿದ್ದೀನಿ. ಅವರು ತೊಗೊಳ್ಳಿ ನನ್ನ ರೀತಿ ಅಂತ. ಅಲ್ಲಿ ಚೆನ್ನಾಗಿರುತ್ತೆ. ಒಂದು ಸಾರಿ ವಿಸಿಟ್ ಮಾಡಿ ಆ ಶಾಪ್ಗೆ. ನಿಮ್ಗೆ ಏನಾದರೂ ಬೇಕಂದರೆ ಆ ಶಾಪ್ಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಕಾಸ್ಟು ಇರುತ್ತೆ. ನಾನು ಇರೋದು ಹೇಳ್ತಾ ಇದ್ದೀನಿ, ಕಾಸ್ಟು ಇರುತ್ತೆ. ನೋಡಿಬಿಟ್ಟು ನಿಮಗೆ ಇಷ್ಟ ಆಗೋ ರೇಂಜಲ್ಲಿ ತೊಗೋಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.